ನಮಸ್ಕಾರ. ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನೋಡಿದಾಗ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ನಾವು ಮನೆಯಲ್ಲೇ ಇಂಥ ಒಂದು ಫ್ಲವರ್ ಶೋ ಮಾಡೋ ಹಾಗೆ ಸಾಧ್ಯವಾಗಿದ್ದಿದ್ರೆ, ಮನೆಯಲ್ಲೇ ಹೂಗಳ ಸಾಮ್ರಾಜ್ಯದಲ್ಲಿ ನಾವು ಇರೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸಿದೆ ಅಲ್ವಾ? ಜೊತೆಗೆ ಇಷ್ಟೆಲ್ಲ ವಿಧ ವಿಧವಾದ ಹೂಗಳನ್ನು ಮನೆಯಲ್ಲಿ ಬೆಳಿಲಿಕ್ಕೆ ಸಾಧ್ಯವೇ ಅಂತ ನಿರಾಸೆ ಕೂಡ ಆಗಿದೆ. ಹೂಗಳನ್ನು ಬೆಳಿಲಿಕ್ಕೆ ಸಾಧ್ಯ ಇಲ್ಲದೇ ಇರಬಹುದು, ಆದರೆ ಖಂಡಿತ ಮನೆಯಲ್ಲಿ ಫ್ಲವರ್ ಶೋ ಮಾಡಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂತೀರಾ? ಕಾಗದದಲ್ಲಿ ಹೂಗಳನ್ನು ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ರೀತಿಯ ಹೂಗಳನ್ನು ಮಾಡಿಟ್ಕೊಂಡು ಹೂಗಳ ಸಾಮ್ರಾಜ್ಯದಲ್ಲಿ ನಾವು ಮನೆಯಲ್ಲೇ ಇರಬಹುದು. ಹೀಗೆ ಬಣ್ಣ ಬಣ್ಣದ ಕಾಗದಗಳನ್ನ ತೆಗೆದುಕೊಂಡು ವಿಧ ವಿಧವಾದ ಹೂಗಳನ್ನು ಅದರಿಂದ ಮಾಡುವಂತಹ ಒಬ್ಬ ಕಲಾವಿದೆಯನ್ನ ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತಿದ್ದೇವೆ. ನಮಸ್ಕಾರ ಕಮಲಾಭೂತಿಯವರೇ. ಈ ಕಾಗದದಿಂದ ವಿವಿಧವಾದ ಹೂಗಳನ್ನು ಮಾಡುವಂತಹ ಕಲೆನ ನೀವು ಯಾರಿಂದ ಕಲಿತ್ರಿ, ಹೇಗೆ ಕಲಿತ್ರಿ, ನಿಮ್ಗೆ ಇದರಲ್ಲಿ ಆಸಕ್ತಿ ಹೇಗೆ ಬೆಳೀತು? ನಾನು ನನ್ನ ಫ್ರೆಂಡು ಪದ್ಮಾಪತಿ ಅಂತ ಅವ್ರ ಜೊತೆಗೆಲ್ಲ ಓಡಾಡ್ತಾ ಇದ್ದೆ. ಅವಾಗ ಅವ್ರು ಮಾಡೋದೆಲ್ಲ ನೋಡಿ ನನಗೆ ಸ್ಫೂರ್ತಿ ಬಂತು. ಅವ್ರು ಮಾಡಿದ್ದೆಲ್ಲ ನಾನು ಕಲ್ತ್ಕೊಂಡು ಮಾಡಬೇಕು ಅಂತ ಆಸೆ ಆಗ್ತಾ ಇತ್ತು. ಅದಕ್ಕೋಸ್ಕರ ನನಗೆಲ್ಲ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದನ್ನ ಹೇಳ್ಕೊಟ್ಟರು ನಿಮಗೆ ಅವರೇನ? ಹೌದು. ಹೀಗೆ ಯಾವ್ಯಾವ ರೀತಿಯ ಹೂಗಳನ್ನು ಮಾಡಬೇಕು, ಅದನ್ನ ಹೇಗೆ ಮಾಡಬೇಕು ಅನ್ನೋದೆಲ್ಲ ತಿಳಿಸ್ಕೊಟ್ಟಿರು ನಿಮಗೆ. ಆಕೆನೂ ಗುರುವ ಈ ಎಲ್ಲ ಕಲೆಯಲ್ಲಿ? ಆದ್ರೆ ನಾನು ಅವ್ರು ಹೇಳ್ಕೊಟ್ಟಿದ್ದಕ್ಕಿಂತನೂ ಜಾಸ್ತಿ ನಾನು ಆಸೆ ಪಟ್ಟು ನೋಡಿ ಸ್ವಂತ ಆಸಕ್ತಿಯಿಂದ ಕೆಲವೊಂದು ಮಾಡಿದ್ದು ಕಲ್ತಿದ್ದಲ್ದೆ ಜೊತೆಗೆ ನಿಮ್ಮದೇ ಆದ ಹೊಸ ಹೊಸ ಕ್ರಿಯೇಷನ್ ಅಂತ ಏನು ಹೇಳ್ತಾರೆ, ಅದನ್ನ ನೀವು ನಿಮ್ಮ ಸ್ವಂತ ಆಸಕ್ತಿಯಿಂದ ಮಾಡಿದ್ರಿ. ಈಗ ಇಲ್ಲೊಂದು ಹೂವಿನ ಮಾಲೆ ಇದೆ. ಇದು ತಕ್ಷಣ ನೋಡಿದ್ರೆ ಕಾಗದದ ಹೂವಿನ ಮಾಲೆನೋ ಅಥವಾ ನಿಜವಾದ ಹೂವಿನ ಮಾಲೆನೋ ಖಂಡಿತ ನಮಗೆ ಗೊತ್ತಾಗಲ್ಲ. ಇದನ್ನ ಕಮಲಾ ಅವರೇ ಹೇಳ್ಬೇಕು. ಈಗ ಹತ್ತಿರದಿಂದ ನಾನು ನೋಡ್ತಿರೋದ್ರಿಂದ ಇದು ಕಾಗದದ ಹೂವಿನ ಮಾಲೆ ಅನ್ನೋದು ಗೊತ್ತಾಗ್ತಿದೆ. ಇಂಥ ಒಂದು ಹೂವಿನ ಮಾಲೆನ ನೀವು ಹೇಗೆ ಮಾಡ್ತೀರಾ? ಇದಕ್ಕೆ ಬಳಸಬಹುದಾದ ಕಾಗದ ಯಾವುದು? ಇದನ್ನ ಯಾವ ರೀತಿ ಕತ್ತರಿಸ್ಕೊಂಡು ಹೀಗೆ ಹೂಗಳನ್ನ ಜೋಡಿಸಿ ಕಟ್ಟೋದಾಗ್ಲಿ ಹೇಗೆ ಮಾಡ್ತೀರಾ ತಿಳಿಸ್ಕೊಡ್ತೀರಾ? ತೋರಿಸ್ಕೊಡ್ತೀನಿ. ಇದನ್ನ ಜಲ್ಲಿ ಕಾಗದದಲ್ಲಿ 2 ಇಂಚು ಕಟ್ ಮಾಡ್ಕೋಬೇಕು. ಇದನ್ನ 2 ಇಂಚು ಸಮ 2 ಇಂಚು ಬರೋ ಥರ ಕಟ್ ಮಾಡಿಕೊಂಡು 5 ಮಲ್ಲಿಗೆ ದಳ ಥರ 5 ದಳಗಳು ಬರೋ ಥರ ಕಟ್ ಮಾಡ್ಕೋಬೇಕು. ಅಂದ್ರೆ ಇದಕ್ಕೆ ನಾವು ಜಲ್ಲಿ ಕಾಗದಾನೇ ಉಪಯೋಗಿಸ್ಬೇಕಾ? ಬೇರೆ ಯಾವ ಕಾಗದವು ಇದಕ್ಕೆ ಉಪಯೋಗ ಬರೋಲ್ವಾ? ಇದು ಜಲ್ಲಿ ಕಾಗದದಲ್ಲಿ ಮಾಡಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಕಾಗದ ಅಂದ್ರೆ ದಪ್ಪ ಬರುತ್ತೆ. ಇದನ್ನ ಈ ತರ ಬೆರಳಿಗೆ ಇಟ್ಕೊಂಡು ಈ ತರ ಸುತ್ತಿ ಈ ತರ ಮಡಿಸ್ಬಿಟ್ರೆ ಹೂ ರೆಡಿ ಆಗಿಬಿಡುತ್ತೆ. ಇದನ್ನ ಶೇಪ್ ಮಾಡಿಬಿಟ್ರೆ ಹೂ ಬಂದ್ಬಿಡುತ್ತೆ. ಒಳ್ಳೆ ಅರಳಿದ ಹೂ ತರ ಬಂದ್ಬಿಡುತ್ತೆ. ಇದನ್ನ ಈ ತರ ದಾರದಲ್ಲಿ ನಿಜವಾದ ಹೂಗಳನ್ನ ಕಟ್ಟೋ ರೀತಿಯಲ್ಲಿ ಈ ತರ ಕಟ್ಟಬೇಕು. ಈ ತರ ಕಟ್ಟುವಾಗ ಈ ತರ ರೆಡಿ ಆಗುತ್ತೆ. ಒಂದು ಒಳ್ಳೆ ಮಾಲೆ ರೆಡಿ ಆಗುತ್ತೆ. ಈಗ ಸುಮಾರು ಒಂದು ಮಾಲೆಗೆ ಎಷ್ಟು ಕಾಗದ ಬೇಕಾಗುತ್ತೆ? ಅದು 2 ಜಲ್ಲಿ ಸೀಟ್ ಬೇಕಾಗುತ್ತೆ. ಮಾಡಿದ್ರೆ ಸುಮಾರು ಒಂದು ಮಾರು ಹೂ ಬರುತ್ತೆ. ಮಾಲೆ ಆಗೋಷ್ಟು ಹೂ ಬರುತ್ತೆ. ಈಗ ಮಾಲೆ ಅಲ್ಲದೆ ಈ ಫ್ಲವರ್ ವಾಸ್ಗಳು ಜೋಡಿಸಿದ್ದೀರಲ್ಲ, ಈ ತರಹದ ಹೂಗಳನ್ನ ತಯಾರಿಸೋ ರೀತಿ ಹೇಗೆ? ಇದನ್ನ ಹೇಗೆ ಮಾಡ್ತೀರಾ? ಇದು ಬಹುಶಃ ಈ ತಂತಿನೂ ಅಲ್ಲಿ ಜೋಡಿಸಿದ ಹಾಗಿದೆ. ಇದು ತೆಂಗಿನ ಕಡ್ಡಿ ಅಂತ ಹೇಳದ್ನಲ್ಲ, ಈ ತೆಂಗಿನ ಕಡ್ಡಿನ ಇದು ಮೈದಾ ಹಿಟ್ಟಿನ ಪೇಸ್ಟ್ ಇಂದ ಅಂಟಿಸ್ಬೇಕು. ಫಸ್ಟ್ ಕುಸುಮ ಅಂಟಿಸ್ಕೋಬೇಕು. ಅಂದ್ರೆ ಮೈದಾ ಹಿಟ್ಟಿನ ನಾವು ಪೇಸ್ಟ್ ಮಾಡ್ತೀವಲ್ಲ, ಅದನ್ನು ಬಳಸಿದ್ರೆ ಸಾಕು? ಗಮ್ಮು ಅಥವಾ ದಂಡ ಅನ್ಸುತ್ತೆ ನಮ್ಗೆ ಈಸಿಯಾಗಿ ಬೇಕಾದಾಗಲೆಲ್ಲ ಮನೆಯಲ್ಲೇ ಮಾಡುವಂತಹ ಪೇಸ್ಟ್ ಇದ್ರೆ ಸಾಕು ಅಂತ. ಸಾಕು. ಇದು ಮೈದಾ ಹಿಟ್ಟು. ಅಂದ್ರೆ ಈ ಪೇಸ್ಟ್ ಬಹಳಷ್ಟು ದಿನ ಇರೋಲ್ವಲ್ಲ, ಇದಕ್ಕೆ ನೀವು ಅದಕ್ಕೆ ಮೈಲ್ತುತ್ತ ಅಂತ ಸಿಗುತ್ತೆ. ಈ ಮೈಲ್ತುತ್ತನ ಗಮ್ ಮಾಡುವಾಗ ಹಾಕ್ಬಿಟ್ರೆ ಅದು ಹಳಸ್ತೆ ಇರೋ ತರ ಇಡಕ್ಕೆ ಅನುಕೂಲ ಆಗುತ್ತೆ. ಎಷ್ಟು ದಿವಸ ಬೇಕಾದ್ರೂ ನಾವು ಇಟ್ಕೋಗಳನ್ನ ತಯಾರಿಸುವಷ್ಟು ದಿವಸ ಒಂದ್ಸತಿ ಮಾಡಿ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ. ಇದನ್ನ ಈ ತರ ಫಸ್ಟ್ ಕುಸುಮ ರೆಡಿ ಮಾಡಿ ಇಟ್ಕೊಂಡು ಈ ದಳಗಳನ್ನ ಕಟ್ಟಬೇಕು. ಮೊದಲು 1 ರೌಂಡಿಗೆ 3 ದಳಗಳನ್ನು ಕಟ್ಟಬೇಕು. ಈಗ ಇದು ಸಹ ನೀವು ಪೇಸ್ಟ್ ಮಾಡ್ಲಿಕ್ಕೆ ಆಗಲ್ವಾ? ಇದು ಪೇಸ್ಟ್ ಮಾಡಕ್ಕಾಗಲ್ಲ.
ಇದು ಕಟ್ಟಿದ್ರೇ ಚೆನ್ನಾಗಿರುತ್ತೆ. ಈಗ ಈ ದಾರವನ್ನ ಕಟ್ಟಿದಿರಲ್ಲ ನೀವು, ಇದು ಯಾವ ಬಣ್ಣದ ಕಾಗದದಲ್ಲಿ ನಾವು ಮಾಡ್ತಿದೀವೋ ಅದೇ ದಾರ ಆಗ್ಬೇಕಾ ಅಥವಾ ಬಿಳಿ ದಾರವನ್ನ ಇಲ್ಲ, ಯಾವ್ದಾದ್ರು ಮಾಡ್ಬೋದು. ಇದನ್ನ ನಾವು ಕವರ್ ಮಾಡ್ತೀವಲ್ಲ, ಕಡ್ಡಿಯನ್ನು ಕಟ್ತೀವಲ್ವಾ, ಹಾಗಾಗಿ ಅದು ಮೇಲೆ ಕಾಣಲ್ಲ. ಇದನ್ನ ಕಡ್ಡಿಗೆ ಈ ತರ ಸುತ್ತಬೇಕು. ಆರಂಭದಲ್ಲಿ ನಾವು ಪೇಸ್ಟ್ ಬಳಸಿದ್ರೆ ಸಾಕು. ಪ್ರತಿ ಬಾರಿ ನಾವು ಇದು ಮಾಡುವಾಗಲೂ ಅದು ಪೇಸ್ಟ್ ಹಚ್ಚೋ ಅವಶ್ಯಕತೆ ಏನಿಲ್ಲ. ಕೊನೆಗೆ ಹಚ್ಚಬೇಕು. ಕೊನೆಗೆ ಈ ತರ ಹಚ್ಚಿ ಮುಗಿಸ್ಬೇಕು. ಎಲೆನ ಈ ತರ ಹಚ್ಚಬೇಕು. ಮುಂಚೆ ಕಾಗದವನ್ನ ನಾವು ಎಲೆ ಶೇಪ್ ನಲ್ಲಿ ಕತ್ತರಿಸ್ಕೊಂಡಿರ್ಬೇಕಾಗುತ್ತೆ. ಕತ್ತರಿಸಿ ಇಟ್ಕೋಬೇಕು. ನಂತರ ಈ ತರ ಹಚ್ಚಬೇಕು. ಈ ತರ ಹಚ್ಚಿದಾಗ ಹೂ ಈ ತರ ರೆಡಿ ಆಗ್ಬಿಡುತ್ತೆ. ಇದನ್ನ ವಾಜಲ್ಲಿ ಇಟ್ಕೋಬಹುದು. 4-5 ಕಡ್ಡಿಗಳು ಒಂದ್ ಪಾಟಿಗೆ ಸುಮಾರು ಒಂದು 10-15 ಕಡ್ಡಿಗಳನ್ನು ಮಾಡಿ ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಹೆಚ್ಚು ಇದ್ದಷ್ಟು ಚೆನ್ನಾಗಿ ಕಾಣುತ್ತೆ. ಕಡ್ಡಿಗಳು ಸ್ವಲ್ಪ ಬಳುಕೋ ತರ ಇಡಬೇಕು. ಈ ಫ್ಲವರ್ ವಾಸ್ಗಳಲ್ಲಿ ಇಡೋದು ಅಲ್ಲದೆ ಈ ಪಾಟ್ಗಳಿಗೆ ಕೂಡ ಕಾಗದದ ಹೂವನ್ನ ಮಾಡಿಟ್ಟಿರ್ತಾರಲ್ಲ, ಅದು ಹೇಗೆ? ಪಾಟ್ಗಳಿಗೆ ಅಂದ್ರೆ ಹೂಗಳನ್ನ ಗಿಡಕ್ಕೆ ಹೂಗಳನ್ನ ನಿಜವಾದ ಗಿಡಕ್ಕೆ ಈ ತರ ಹೂಗಳನ್ನ ಮಾಡಿ, ಗುಲಾಬಿ ನಿಜವಾದ ಗಿಡಕ್ಕೆ ಈ ಕಾಗದದ ಹೂಗಳನ್ನ ಮಾಡಿ ಅದಕ್ಕೆ ನಾವು ಅಟ್ಯಾಚ್ ಮಾಡಬಹುದು. ಅಟ್ಯಾಚ್ ಮಾಡಿದಾಗ ಗಿಡ ಹೂ ಇಲ್ಲದೆ ಇರೋ ಗಿಡದಲ್ಲಿ ಹೂಗಳನ್ನ ಅರಳಿಸಿದನ್ನ ತೋರಿಸ್ತರ ಆಗತ್ತೆ. ಇದನ್ನ ನೀವು ಹೇಗೆ ಮಾಡಿದ್ದೀರಾ, ತೋರಿಸ್ಕೊಡ್ತೀರಾ? ತೋರಿಸ್ಕೊಡ್ತೀನಿ. ಇದನ್ನು ಕೂಡ ಜೆಲ್ಲಿ ಪೇಪರ್ ಅಲ್ಲೇ ಮಾಡುವುದು. ಇದನ್ನ ದಳಗಳು ಬಹಳಷ್ಟು ಇರೋದ್ರಿಂದ ಬಹುಶಃ ತುಂಬಾ ಕಾಗದ ಬೇಕಾಗುತ್ತೆ. ಒಂದು ಪೂರ್ತಿ ಒಂದು ಸೀಟಿಗೆ ಒಂದು ಹೂ ರೆಡಿ ಆಗುತ್ತೆ. ಸಣ್ಣ ಹೂ ಬೇಕು ಅಂದ್ರೆ ಸ್ವಲ್ಪ ಅರ್ಧ ದಳಗಳನ್ನು ಹಾಕೋಬೇಕು. ನಮ್ಗೆ ದೊಡ್ಡ ಹೂ ಬೇಕು ಅಂದ್ರೆ ಪೂರ್ತಿ ದಳಗಳನ್ನು ಹಾಕಿದಾಗ ದೊಡ್ಡ ಹೂ ರೆಡಿ ಆಗುತ್ತೆ. ಮತ್ತೆ ಇದಕ್ಕೆ ತಂತಿ ಉಪಯೋಗಿಸಿದ್ದೀರಾ ಅನ್ಸುತ್ತೆ ಅಲ್ವಾ? ಹೌದು. ಇದನ್ನ ಬಾರ್ ಬೆಂಡಿಂಗ್ ವೈರ್ ಅಂತ ಸಿಗುತ್ತೆ. ಇದನ್ನ ನಾವು ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಫಸ್ಟ್ ಕುಸುಮ ಮಾಡ್ಕೋಬೇಕು. ಕುಸುಮನ ಈ ತರ ಕಟ್ ಮಾಡಿ ಇಟ್ಕೊಂಡು ಈ ತರ ಸುತ್ತಿ ತಂತಿಗೆ ಕಟ್ಟಬೇಕು. ತುದಿಗೆ ತಂತಿಯನ್ನು ನಾವು ಮಡಿಸ್ಬೇಕು. ಈ ತರ ಮಾಡಿದಾಗ ಕುಸುಮ ರೆಡಿ ಆಗುತ್ತೆ. ಆಮೇಲೆ ಹೂವಿನ ದಳಗಳನ್ನ ಫಸ್ಟ್ ರೆಡಿ ಮಾಡ್ಕೋಬೇಕು. ಇದು ವಿ ಶೇಪ್ ಬರುತ್ತೆ. ವಿ ಶೇಪ್ ಈ ತರ ರೆಡಿ ಮಾಡಿಕೊಂಡು ಇದನ್ನ ಒಂದೇ ಸೈಡು ಪೇಸ್ಟ್ ಹಚ್ಕೊಂಡು ಈ ತರ ದಳಗಳನ್ನು ರೆಡಿ ಮಾಡ್ಕೋಬೇಕು. ಈ ತರ ಎಲ್ಲಾ ದಳಗಳ ರೆಡಿ ಮಾಡಿಕೊಂಡು ಈ ಕುಸುಮಕ್ಕೆ ಫಸ್ಟ್ ಈ ತರ ದಾರದಿಂದ ಒಂದು ರೌಂಡ್ ಕಟ್ಟಬೇಕು. ಅಂದ್ರೆ ಒಂದೊಂದೇ ದಳವನ್ನ ಇಟ್ಕೊಂಡು ಕಟ್ಟಬೇಕಾಗುತ್ತೆ. ಒಂದೊಂದೇ ದಳಗಳನ್ನ ಇಟ್ಕೊಂಡು ಸುಮಾರು ಒಂದು 7-8 ದಳಗಳನ್ನ ಕಟ್ಟಬೇಕು. ಇದನ್ನ ಈ ತರ ಕಟ್ಟಿ ಆದ್ಮೇಲೆ ಇದನ್ನ ಈ ತರ ಇಟ್ಕೊಂಡು ಪೇಸ್ಟ್ ಮಾಡಬೇಕು. ಹೀಗೆ ಮೊದಲನೇ ಸುತ್ತಿಗೆ ಮಾತ್ರ ನಾವು ದಾರ ಕಟ್ಟಬೇಕು. ನಂತರ ಎಲ್ಲ ಪೇಸ್ಟ್ ಮಾಡಿದ್ರೆ ಈ ತರ ಪೇಸ್ಟ್ ಮಾಡ್ತಾ ಹೋದಾಗ ಈ ತರ ಹೂ ರೆಡಿ ಆಗುತ್ತೆ. ಈ ತರ ಮಾಡ್ತಾ ಈ ಪೂರ್ತಿ ಈ ತರ ಮಾಡ್ತಾ ಹೋದಾಗ ನಮ್ಗೆ ಅದು ಎಷ್ಟು ಅಗಲಕ್ಕೆ ಬೇಕು ಅಷ್ಟು ಅಗಲ ಮಾಡ್ಕೋಬಹುದು. ಪೂರ್ತಿ ರೆಡಿ ಆದಾಗ ಈ ಹೂ ಬರುತ್ತೆ. ಇದನ್ನ ವಾಸಲ್ಲಿ ಇಡಬಹುದು. ಇದೇನು ಕಮಲಾ ಅವರೇ, ಹೂಗಳ ಮಧ್ಯೆ ಒಂದು ಒಳ್ಳೆ ಆಭರಣ ತರ ನೆಕ್ಲೆಸು ಈ ಬಳೆಗಳನ್ನೆಲ್ಲ ಇಟ್ಬಿಟ್ಟಿದ್ದೀರಾ. ಇದು ಹೇಗೆ ಮಾಡಿದ್ದೀರಾ ನೀವು ಅಂತ ಹೇಳ್ತೀರಾ? ಇದನ್ನ ಜರಿ ದಾರ ಸಿಗುತ್ತೆ. ಜರಿ ದಾರ ನೀವು ಬಹುಶಃ ಭತ್ತ ಉಪಯೋಗಿಸಬೇಕು ಅನ್ಸುತ್ತೆ. ಹೌದು. ಹೌದು. ಹಾಗಾದ್ರೆ ಇದು ಭತ್ತದ ನೆಕ್ಲೆಸ್? ಹೌದು, ಭತ್ತದ ನೆಕ್ಲೆಸ್. ಇದು ಮದುವೆಗಳಲ್ಲಿ ಅಲಂಕಾರಿಕ ವಸ್ತುವಾಗಿ ಇಡ್ತಾರೆ. ಇದನ್ನ ಜರಿ ದಾರದಲ್ಲಿ ಒಂದೊಂದೇ ಭತ್ತಗಳನ್ನ ಕೆಂಪು ದಾರದಿಂದ ಸೂಕ್ಷ್ಮವಾಗಿ ಕಟ್ಟಿ ಹೌದು, ಬಹಳ ದಳಗಳನ್ನ ಸೂಕ್ಷ್ಮವಾಗಿ ಕಟ್ಟಬೇಕು ಅನ್ಸುತ್ತೆ. ಯಾಕಂದ್ರೆ ಒಂದು ಚೂರಿದಾದ್ರೂ ಅದು ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ. ಅದನ್ನ ಟೈಟ್ ಆಗಿ ಕಟ್ಟಿಬಿಟ್ಟು ಸುಮಾರು ಒಂದು 20-25 ಭತ್ತಗಳನ್ನ ಕಟ್ಟಿದಾಗ ಒಂದು ಪದಕದಷ್ಟು ಆಗುತ್ತೆ. ಆ ಪದಕನ ರೆಡಿ ಮಾಡ್ಕೊಂಡು ಅದರ ಪದಕಕ್ಕೆ ಹೊಲಿದು ನಂತರ ಮುತ್ತುಗಳ ಅಲಂಕಾರ ಮಾಡಿ ಈ ತರ ರೆಡಿ ಮಾಡ್ಬೇಕು ನೆಕ್ಲೆಸ್. ಇದು ಬಳೆನ ನೀವು ಹೇಗೆ ಮಾಡಿದ್ದೀರಾ? ಇದು ಕೂಡ ಭತ್ತಗಳನ್ನ ಕಟ್ಟಿಕೊಂಡು ಒಂದು ಪ್ಲಾಸ್ಟಿಕ್ಕಿನ ಬಳೆಗೆ ಸುತ್ತಾ ಬರಬೇಕು. 2 ಕಡೆ ಸುತ್ತಿ ಆದ ಮೇಲೆ ಮಧ್ಯ ಮುತ್ತುಗಳನ್ನ ಇಟ್ಟಾಗ ಮುತ್ತಿನ ಬಳೆ ರೆಡಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ,
ಮನೆಯಲ್ಲಿ ಹೂವಿನ ಸಾಮ್ರಾಜ್ಯದಲ್ಲಿ ನಾವು ಹೇಗಿರಬಹುದು ಅನ್ನೋದು ಗೊತ್ತಾಯ್ತಲ್ಲ. ಅದಲ್ಲದೆ ಇದರಲ್ಲಿ ಇನ್ನೊಂದು ಉಪಯೋಗ ಏನು ಅಂದ್ರೆ, ನಿಜವಾದ ಹೂ ಕೊಂಡ್ಕೊಂಡ್ರೆ ಮಧ್ಯಾಹ್ನದೊತ್ತಿಗೆ ಬಾಳ್ ಹೋಗುತ್ತೆ ಮತ್ತು ಇವತ್ತಿನ ದಿನಗಳಲ್ಲಿ ಹೂವಿನ ಬೆಲೆಗಳು ಗಗನಕ್ಕೇರಿದೆ. ಆದ್ರೆ ಈ ಕಾಗದದ ಹೂವನ್ನ ತಯಾರಿಸೋ ಇದರಲ್ಲಿ ಇಂಥ ಒಂದು ಅನಾನುಕೂಲತೆ ಇಲ್ಲ. ಬಹಳಷ್ಟು ದಿನ ಇದು ಬಾಳ್ಕೆ ಬರುತ್ತೆ.